ಅಲ್ಲಲೇ ಜಾನಕಿ, ನಿನ್ನ ಮಗ್ ಹೇಳಿ ನಿನಗೇನು ದುರ್ಗುಣ ಬ್ಯಾನಿ? ಆ ಹೋಗೇಟ ಮೊಮ್ಮಗನ ನೋಡಿ ಬಾ ಅನ್ನಕ ಹೊಟ್ಟಿಗೇನು ತಿಂತಿ? ಒಂದು ಈಟ್ರ ತೀಚಿತಲು. ಪಾಪ ಹುಡುಗಿ ಎಟ್ಟರ ನೋವು ತಿನ್ನಾಕತ್ತಂಡಿ. ಒಂದಿನ ನೋಡಾಕ್ ಬಂದಿಲ್ಲ ನನ್ನ ಗಂಡ ಅಂತೇಳಿ ಭಾಳ ಪಾಪ ತರಾಸ್ ಮಾಡ್ಕೊಂಡಿತ್ತು ನಾ ಮೊನ್ನೆ ಹೋದಾಗ. ನಿನಗೊಂದು ಈಟ್ರ ಹರಿವು ಅನ್ನೋದೈತನ? ನೋಡ ಮುದುಗೋಟಿ, ನನಗೇನು ಹೇಳ್ತಿ? ಸುಮ್ಮ ತಿನ್ನತಿ ತಿಂದೆದ್ದು. ಅದೇನೋ ಅಂತನ್ಲ, ಮಾಡಿ ಹಾಕಾಕತ್ತ ನನ್ನ ನಿಂದು ತಿಂಡಿ ಭಾಳ ಆಗೈತಿ. ಮಾಡಿ ಹಾಕಾಕತ್ರು ನಿಂದು ಇದ ಭಾಳ. ಆಕೆ ಬೇಕಾಗಿದ್ರೆ ಹೋಗಿ ಆಕೆ ಮನ್ಯಾಗ ಕುಂಡ್ರ. ಇಲ್ಲಿ ಕುಂತಿದ್ಯಲ್ಲ ಮತ್ತೆ ಯಾಕ್ಲೆ ಊರ್ಪಿಸ್ರಿ? ಇದು ನನ್ನ ಮಗನ ಮನಿ ಐತೆ, ನನ್ನ ಮನಿ ಇದೆ, ನನ್ನ ಗಂಡ ಕಟ್ಸಿದ ಮನಿ ಇದೆ. ನಿಂದೇನು ಅಲ್ಲಿದೆ? ನಿಂದು ಇಲ್ಲ, ಇಲ್ಲಿ ನಿನ್ನ ಗಂಡಂದು ಇಲ್ಲ. ಹೋಗ್ತೀರಿ ಅದ್ದು ಹೋಗ್ರಿ ನಡ್ರಿ, ನೀನು ನಿನ್ನ ಗಂಡ ಇಲ್ಲಿ. ನನ್ನ ಗಂಡ ಜಾಗ ತಗೊಂಡು ನನ್ನ ಗಂಡ ನಾನು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಸಿದ ಮನಿ ಇದೆ. ಆ ಮನ್ಯಾಗ ಬಿದ್ದು ಹೊಳ್ಳಾಡಕತ್ತಾರಿ. ನಿಂದು ಇಲ್ಲ, ನಿನ್ನ ಗಂಡಂದು ಇಲ್ಲ. ಹೊಲಾನು ನನ್ನ ಹೆಸರ್ಲೇನ ಐತೆನ್ನ. ಭಾಳ ಹಾರಾಡಕೈತೆ ಅಂದ್ರೆ ಎಲ್ಲ ಆಕೆ ಹೆಸರೇ ಬರ್ದಿಟ್ಟು ಹೋಗ್ತಾನೆ ನಾನು. ಅಲ್ಲಲ್ಲ ಪಕ್ಕಾತಿ ಬಿಡಂಗಾರ. ಇಲ್ಲಿ ಇಷ್ಟು ದಿನ ಮಾಡಿ ದನದು ದುಡ್ದು ಹೊಲ್ದಾಗ ಮಾಡಿ ಎಲ್ಲ ಮಾಡ್ಬೇಕು ನಾನು. ಅಕ್ಕಿ ಹೆಸರೇ ಬರೀತಾ ಅಂತ ಈಗೆಲ್ಲ ನಿನಗೆ ಯಾವಕ್ಕೆ ಮಾಡಿ ಹಾಕತ್ತಾಳ? ಬಂದು ಆಯ್ಕೆ ಮಾಡಾಕತ್ತಾನ. ಈಗ ಬಂದಕ್ಕೆ 2 ದಿನ ಬಂದಕ್ಕೆ ಹೆಚ್ಚಾದ ನಿನಗೆ. ಮತ್ತೆ ನಾ ಹೇಳೋದೊಂದಿಟ್ಟು ಅರ್ಥ ಮಾಡ್ಕೊ. ಅಲ್ಲ, ಆ ಹುಡುಗಿನ ನೋಡ್ಕೇಸ ಆಕೆ ಗಂಡ ತಿಳುವಳಿಕೆ ಹೇಳಿ ಕಳ್ಸೋದು ಒಂದು ಈಟ್ರ ಏನರ ಆಯ್ತಲ್ಲೋ. ಹಾಂ, ನೀಲಾರ ಮನ್ಯಾಗ ಆಕೆ ಗಂಡ ದುಡ್ದು ಹಾಕತ್ತಾನ. ಕುಂತ್ಕೊಂಡು ಕೂತು ಬಿಟ್ಟಿದ್ರಿ. ಅಲ್ಲ, ಒಂದು ಈಟ್ರ ಪಾಪ ಹೋಗಿ ಕೊಬ್ಬರಿ ಕೊಟ್ಟೆ ಇಲ್ಲ ಹುಡುಗಿಗೆ. ತಿಂಗಳು ತುಂಬಾಕ್ ಬಂತು. ಒಂದು ಕೊಬ್ಬರಿ ಇಲ್ಲ, ಒಂದು ಏನಿಲ್ಲ ಗಂಡನ ಮನೆ ಕಡೆಯಿಂದ. ಅಲ್ಲ, ನಮ್ಮ ಶಾಸ್ತ್ರ ಸಂಪ್ರದಾಯ ಏನೈತಿ? 5 ದಿನ ಹೋಗಿ ಕೊಬ್ಬರಿ ಖಾರ ತೊಗೊಂಡು ಹುಡುಗಿಗೆ ಏನಾರ ಒಂದು ಬೆಳ್ಳಿದೆ ಏನಾರ ತೊಗೊಂಡು ಹೋಗಿ ನೋಡಿ ಬರೋದಿರ್ತೈತಿ. ಅದನ್ನ ಒಂದು ಇಟ್ರ ನಿಂಗೆ ಅರು ಐತೆನ? ಜನ್ಮಕ್ಕೆ ಹೆಣ್ಣಿನ ಜನ್ಮಕ್ಕೆ ಬಂದ್ಮೇಲೆ ಒಂದು ಇಟ್ರ ನಿನಗೆ ಏನರ ಅರುವುದು ಏನರ ಹಾಕಣತಿದ್ದು ಏನೂ ಇಲ್ಲ. ಅದಕ್ಕೆ ನಾನು ಹೋಗಿ 5 ಹೋಗಿ ಒಂದು ಅಂಗಿ ತೊಗೊಂಡು ಕೊಬ್ಬರಿ ಖಾರ ಕೊಟ್ಟು ಬನ್ನಿ. ಮತ್ತು ಮಾಡಾರೇನ ಏನಾರ ಒಂದು ಹೇಳಿರ ಏನಾರ ಒಂದು ನಾಯಿಗೆ ತಗೋದಿರ್ತಿ. ಹೆಣ್ಣಾಗಿ ತಿಳ್ಕೊಟ. 2 ಗಂಡನ ಬಿಕ್ಕೊಂಡು ಕೂತಿದಿ ಮಕ್ಕಳನ್ನ. ಮತ್ತು ನಿನಗೇನಾರು ಇರಬೇಕು. ಹೆಣ್ಣು ಒಂದು ಹುಟ್ಟಿತ್ತಂದ್ರೆ ಗೊತ್ತಾಕಿತ್ತು ನಿನಗೆ. ಹೆಣ್ಣು ಹುಟ್ಟಿಲ್ಲಲ್ಲ ನಿನಗೆ, ಅದಕ್ಕೆ ಮೆರಿಯಾತಿದಿ ಐತೆ ನೋಡ ಮುದುಕಿ. ಭಾಳ ಹೇಳಕ್ಕೋಗ್ಬೇಡಿ. ನೀ ಹಿಂಗೇನ್ರ ಅಟ್ಟಿ ಮಾಡೋ ತಿಂಡಿತ್ತಂದ್ರೆ ನೀನ ಮಾಡ, ನನಗೇನು ಹೇಳಕ್ಕೋಬೇಡ. ಅದು ನನ್ನ ಮೊಮ್ಮಗಳಲ್ಲ. ನೋಡಿತೀನಿ ಅದನ್ನ. ಅಯ್ಯ ಮಕ ನೋಡತ್ರದ. ಅವ್ರ ಅವ್ವನ ಹಚ್ಚಿ ಎಲ್ಲೆಲ್ಲಿಯೂ ಬಿಟ್ಟಿಲ್ಲದ. ಕರಿಪಿಕ್ಕಿ ಆಗೈತಿ, ಕರಿಪಿಕ್ಕಿ. ನಿಂದು ನೋಡಾಕಟ್ಟಲ್ಲಿ ಬೆಳ್ಳನ ಬನ್ನ ಒಳಗೆಲ್ಲ ಕೊಳತ್ ನಾರಾಕತ್ತೈತಿ. ನಿಂದು ಹೊಲಸು ಮನಸ್ಸು ಎಷ್ಟು ಕೊಳತ್ ನಾರ್ತಿರ್ತಲ್ಲ ಅಷ್ಟು ನೀ ಕೊಳತ್ ನಾರತಿ. ನಿನಗೇನು ಸ್ವಚ್ಛ ಅನ್ನೋದೈತಿ? ಬಾಯಿ ನೋಡ್ರಿ ಸಗಣಿ ಬೂತದ ಗತೆ ನಾರ್ತೈತಿ ಮಾತಾಡಕೈತಿ ಅಂದ್ರೆ. ಹಂತೆಲ್ ಕುಂತ್ರ ಕೇಳ್ಬೇಕಾರ ನನ್ನ ಮಗನ. ನೀವು ಒಂದೀಟ್ ನಾನು ಹಂತೆಲ್ಲ ಬಂದು ಮಾತಾಡಕೈತಿ ಅಂದ್ರೆ ಬಾಯಿ ಕೊಳತ್ ಮುರಿ ವಾಸನೆ ನಾರ್ತಿರ್ತೈತಿ. ಸ್ವಚ್ಛಗೆ ಜಳಕ ಮಾಡೋದು ಗೊತ್ತಿಲ್ಲ, ಸೀರೆ ಉಟ್ಕೋದು ಗೊತ್ತಿಲ್ಲ, ಕಾಲಿಗೆಲ್ಲ ಸಗಣಿ ಬರ್ತೈತಿ ಹಂಗೆ ಇರ್ತೈತಿ, ಕೈಯಾಗೆಲ್ಲ ಹಂಗೆ ಇರ್ತೈತಿ. ನೀವು ಮಾಡಿ ತಿನ್ನಾಕ್ಸದಕ್ಕೆ ವಾಕ್ಲಿಕ್ಕೆ ಬರ್ತಿರ್ತೈತಿ. ಇನ್ನೇನು ಮಾಡೋದು? ತಿನ್ನೋದು ಅನಿವಾರ್ಯ. ಯಾರೇ ಮಾಡಿಕೊಡೋರಿಲ್ಲ, ಗತಿ ಇಲ್ಲ ಅಂತೇ ತಿನ್ನೋದಷ್ಟ. ಅಲ್ಲ, ಒಂದೀಟ್ ನೀನು ಖಬರ್ ಅನ್ನೋದು. ನೀಟ್ ಸ್ವಚ್ಛ ಇದ್ದ ನೀ ಎಲ್ಲ ತಳಕ್ ಬಳಕ ನೆಟ್ಟಗೆ ಇದ್ದಿದ್ದಂದ್ರೆ ಎಟ್ಟು ಮಾಡ್ತಿದ್ದೆ ಯಾರಿಗೆ ಗೊತ್ತು. ಆದ್ರೆ ಹುಡುಗಿ ಹಂಗಿರ್ವಾತ್ಯಾಕ? ಎಲ್ಲ ಸ್ವಚ್ಛ ಐತೆ ಹುಡುಗಿ ಮನೆ. ಎಟ್ಟು ತಕ್ಕ ಇಟ್ಕೊತಿ. ಇಲ್ಲಿದಿಲ್ಲೇ ಅಲ್ಲಿದಲ್ಲೇ ಅಳಿಸಿ ಒಗಸಿ ಅದನ್ನು ಮುಸ್ಲಿಂ ಮನೆ ಚೆಲ್ಲಿ ಎಮ್ಮಿಗೆ ಹಾಕ್ತೀನಿ ನೋಡಿದನು. ಆದ್ರೆ ಹುಡುಗಿ ಒಂದಿನ ಕೇಡು ಮಾಡಿದ ಗೊತ್ತಾಗಿಲ್ಲ, ಒಂದಗಳ ಅನ್ನ ಬಿಟ್ಟದು ಗೊತ್ತಾಗಿಲ್ಲ. ಪಾಪ ತಣ್ಣೀರು ಉಳಿತಂದ್ರೆ ಹೊಟ್ಟಿ ಇದ್ರು ತಾನ ತಿಂದತ ಹುಡುಗಿ. ನಾನು ನೋಡಿದನು ಅಂಥದ್ದು ಕುಂತ್ಕೊಂಡು ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು. ಭಾಳ ಇದೈತ್ಲಿ ನೀ. ಅಲ್ಲ, ಸಣ್ಣ ಮಗ ಅಂತಿದ್ದಿ. ಸಣ್ಣ ಮಗ ಯಾಕೆ ನೋಡ್ಕೊಂಡು ನೀನು? 2ನೇದವ ಓಡ್ ಹೋದಲ್ಲ ದುಬೈಕ ಹೆಂಡತಿ ಬಾಲ ಹಿಡ್ಕೊಂಡ. ಶ್ರೀಮಂತರ ಮನೆ ಏನು ಚಿಕ್ಕ ಅಂತೇಳಿ ಹೋಗ್ಬಿಟ್ಟ. ನಿನಗೂ ಇಲ್ಲ ಏನಿಲ್ಲ. ಅತ್ತ ಗಂಡು ಮಗನೂ ಆತು ತಗೊಂಡು ಹೋಗ್ಬಿಟ್ಟ. ಮತ್ತೆ ಅಪ್ಪ ಅವ್ವ ಸಾತ್ರು ಅದಾರೋ ಬಿಟ್ರು ಅಂತ ನೋಡು ಮಾತ ಇಲ್ಲವ. ನಾನು ಎತ್ಕೊಂಡು ಸಣ್ಣ ಕೂಸ ನನ್ನ ಸಣ್ಣ ಮೊಮ್ಮಗ ಅಂತೇಳಿ ಎತ್ಕೊಂಡು ಬೆಳೆಸಿದ್ದೆ ಆಡಿಸಿದ್ದ ಅದನ್ನ. ಕೈ ಕೊಟ್ಟು ಹೋದ್ಲು ಚ ಅಂತದ್ರಾಗ ಅವನ್ನ ಭಾಳ ಪೊಲ್ಮಿಲೆ ಬೆಳೆಸಿರಿ. ಈಗ ನೀನು ನೋಡುದು ಇದ ಸೊಸಿ ನನ್ನ. ನಾಳೆ ಏನಾರ ಮೂಲಿ ಹಿಡಿದು ಬಿದ್ರೆ ನಿನ್ನ ಕೈಯಾಗ ಸಿಗಬೇಕು ನೀ. ಅದು ನಿನಗೆ ಅರಿವಿರಲಿ. ಈಗ ಇಷ್ಟು ಮೆರಿಯಾಕತ್ತಿಯಲ್ಲ, ನಾಳೆ ಆಕೆ ಕೈಯಾಗ ನೀ ಹೇಗ್ಬೇಕನ್ನೋದು ನಿನಗೆ ಗೊತ್ತಿರಲಿ. ಏನು ಎಲ್ಲರೂ ನೀ ಅನ್ಕೊಂಡಂಗೆ ಇರೋದಿಲ್ಲ. ಆದ್ರೆ ಹುಡುಗಿ ಮನಸ್ಸು ಒಳ್ಳೇದೈತಿ, ಅರ್ಥ ಮಾಡ್ಕೋದನ್ನ. ಏ ಮುದಿಕೆ, ಈಗೇನು ತನಗ ತಿಂತೀವ? ಏನು ಇಲ್ಲಿಂದ ಏತಕ್ಕೆ ಕಸ್ಕೊಂಡು ಬಿಡ್ತಾನ ನಾವು ಕೊಟ್ಟು ಚುಮ್ಮರಿನೂ. ಮತ್ತೆ ಕಸ್ಕೊಳಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ತಂದೇನಲ್ಲೇ? ನಿಮ್ಮ ಅಪ್ಪನ ಮನೆಯಿಂದ ತಂದೇವನ? ನನ್ನ ಮಗನ ಮನೆ, ನನ್ನ ಮಗ ದುಡ್ದು ಹಾಕಿದಾನ ತಂದು ಮಾಡಾಕ್ತಿದಿ. ನೀ ಏನು ತತ್ ಗನದಾರಿ ದುಡ್ದು ಮೈ ಮುರಿಯಂಗೆ ದುಡ್ದು ಕಷ್ಟ ತಂದು ಮಾಡಾಕಿದ್ನಿ. ನಾ ಮಾಡಿದಾಗ ಬರ್ತೈತಿ. ಯಾವ ತಂದು ಕೊಟ್ರೇನ? ನಾ ಮಾಡಿದಾಗ ಬರ್ತೈತಿ. ಎಲ್ಲ ಮಾಡ್ಕೊಂಡು ತಿನ್ಬೇಕು. ಆತ ಮಾಡ್ಕೊಂಡು ತಿಂತಾನ. ಮೊದಲು ನಡಿ ಮನೆ ಬಿಟ್ಟು ಆಟ. ನನ್ನ ಮೊಮ್ಮಗನ ಕರ್ಕೊಂಡು ಇಲ್ಲೇ ಇಟ್ಕೋತಾನು, ನನ್ನ ಮೊಮ್ಮಗಳನ್ನ ಕರ್ಕೊಂಬರ್ತಾನು, ನನ್ನ ಮರ್ಮೊಮ್ಮಗಳನ್ನ ಕರ್ಕೊಂಬರ್ತಾನು, ನಾನು ಮನ್ಯಾಗ ಇಟ್ಕೋತಾನ. ನೀ ನಡೆದು ಬಿಡು. ನೀನು ನಿನ್ನ ಗಂಡ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಎಲ್ಲಿ ಹೋಗ್ತಾರ ನೋಡಿ. ಹೊಲದಾಗೂ ಇಲ್ಲ, ಎಲ್ಲಿ ಮನ್ಯಾಗೂ ಇಲ್ಲ. ಮತ್ತು ಎಲ್ಲೂ ಒಂದೀಟು ಇರಾಕ್ ಬಿಡುದಿಲ್ಲ ಇವನ. ನಡ್ದ ಬಿಡ್ರಿ. ಮಾತಿಗೂ ಇದನ್ನೊಂದು ಹೇಳಿ ಅನ್ಸಾಕಲ್ ತಗೋ ಬಾರಿ. ನೋಡ್ಕೊಲಿ ಅಂತ ಕೆಲಸ ಅದನ್ನ ನಿನ್ನ ಗಂಡ ಇದನ್ನ ಮಾಡಿಟ್ಟು ಹೋಗಿದನ್ನು ಭಾಳ ಎಮ್ಕಿಲೆ ಮಾಡತಿ. ನಾಳೆ ನನ್ನ ಗಂಡ ಏನು ಲೊಟ್ಟೆ ಇಲ್ಲ. ನಿನ್ನ ನೋಡ್ಕೊಂಡು ನಾನು ನೆಗದು ಬಿದ್ದೆ ಅಂದ್ರೆ ಇದು ನನ್ನ ಹೆಸರಿಗೆ ಮಾಡ್ಕೊಂಡು ನಾನು ನನ್ನ ಸೊಸಿನ ಆಟ ಆಡಿಸ್ತಾನೆ. ಬಾಂದ್ಲಿ ಹೇಳಕ್ಕೆ ನನಗೆ 2 ದಿನ ಮೆರಿ ಇರೋಡು ದಿನ ಮೆರೆದಿಯಲ್ಲ. ನೆಗದು ಬಿದ್ದ ಮೇಲೆ ಇದೆಲ್ಲ ನನಗೆ ಏನು ಹೊತ್ಕೊಂಡೋಕ್ಕೇನೆ ಹಿಂಬಾಲಿ. ನಿನ್ನ ಮನ್ಯಾಗ ಹಾಕಿ ಮುಚ್ಚುವಾಗಿದ್ದು ನಿನ್ನ ಹಿಂಬಾಲೆ ಮುಚ್ತಾರನ? ಇಲ್ಲಲ್ಲ,
ಮೈ ಮೇಲೆ ಹಾಕಿದ ಅರ್ಬಿನೂ ಬಿಡುದಿಲ್ಲ, ಎಲ್ಲ ತಕೊಂಡ ಬಿಸ್ತಾರ ಮುಸ್ತಾರ. ಗೊತ್ತಾಕತ್ತೇನ? ಯಾಕೆ ಬಂದ್ವಿ? ಯವ್ವ ಯಪ್ಪ, ಹಾಂ ಏನು ಹೇಳ, ಯಾಕೆ ಹಂಗೆ ಕರ್ಕೊಂತ ಬರತಿ? ಅಲ್ವೇ ಮೊನ್ನೆ ಅಲ್ಲಿ ತಗೊಂಬಂದಿದ್ದಂತ, ಅದಕ್ಕೆ ನಾ ಬರಾತಿದ್ನಿ, ಹಿಂಗೆ ಗಾಡಿ ಮೇಲೆ ದಾಟೋದನ್ನ ನೋಡಿನ್ಯ. ನೋಡೋಣ ಅಂದ್ರೆ ನಾ ಅಲ್ಲಿ ಅಂಗಡಿ ಅಲ್ಲಿ ಅದಕ್ಕೂ ಫೋನ್ ತೊಗೊಳಕ್ಕೆ ಬಂದಿದ್ಬೇವ. ಫೋನು ಮತ್ತು ಹಾಂ, ಫೋನ್ ತೊಗೊಂಡು ಇನ್ನೂ ಏನೇನೋ ತೊಗೊಳತ್ತಿದ್ ಬಿಡವ. ನಾನು ನೋಡ್ದವನ ಆ ಕಡೆ ಹೊಳಿದ್ವಿ, ಮಗಕ್ಕೆ ಕಾರ್ ಕಟ್ಕೊಂಡು ಕಸ ಎಲ್ಲಿ ಹೋಗ್ಕಾನಂತ ನೋಡಿನ್ಯ. ಆಮೇಲೆ ಹಿಂದಾಗಡೆ ಟಿ ವಿ ಫ್ರಿಜ್ಜು ಎಲ್ಲ ತೊಗೊಂಡ್ವಿ. ಆಮೇಲೆ ಅಂಗಡಿಯವ್ರನ್ನ ಕೇಳೀನಿ, ಹೋದ ವಾರ ಬಂದು ಬುಕ್ ಮಾಡಿದ್ರಿ ಅವ್ರು, ಅವರೆಲ್ಲ ಆ ಕಡೆ ಎಲ್ಲೂ ಹೊಂಟಾರಂತೆ ದೂರ. ಅದಕ್ಕೆ ಅವನ್ನೆಲ್ಲ ತೊಗೊಂಡು ಹೊಂಟಾರ, ಇಲ್ಲೇ ಚಲೋ ಕಂಪ್ನಿ ಇರ್ತಾವೆ ನಮ್ಮ ಅಂಗಡಿಯಾಗಂತ. ಇನ್ಸ್ಟಾಲ್ಮೆಂಟ್ ಮೇಲೆ ಅಂತ ನೋಡ್ರಿ, ಏನು ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೊಂಡು ಹೊಂಟಾನಂತ ನೋಡ್ವಿ. ಮನಿ ಬೇರೆ ಮಾಡಿದಾನ. ಅಲ್ಲಿ ಬಿ ನಮ್ಮನ್ನ ನೋಡ್ರು ಮಾತಾಡ್ಸ್ವಲ್ಲ ಅಂದ್ರೆ ಎಷ್ಟಾರ ನಮ್ಮ ಮೇಲೆ ಕೆಂಡಕಾರತಿರ್ಬೇಕು ಇವ. ಹಾಳ ಬಾವಿ ಬಿಡ್ಕೊಂಡು ಹೋಗು ಅಲ್ ಬಿಡ. ಅವನ ಬಗ್ಗೆ ನನ್ನ ಮುಂದೆ ಒಂದು ಮಾತು ಬಿಟ್ಟಕ್ಕನ್ ಬೇಡ್ನಿ. ಅವ್ನು ನೋಡ್ರಿ ನನಗಾಗುದಿಲ್ಲ. ನನಗೆ ಅವನು ಕಿಮ್ಮತ್ ಕೊಟ್ಟಿಲ್ಲ. ಅವನ ಹೆಸರು ಈ ಮನೆಯಾಗ ಎತ್ತ ಬೇಡ್ರಿ ನೋಡು. ಅವನ ಹೆಸರು ಎತ್ತಿರಿ ಬಿಡುದಿಲ್ಲ. ಮತ್ತೆ ಹೊಟ್ಯಾಗ ನಾನು ಹೊಟ್ಯಾಗ ಹುಟ್ಟಿಲ್ಲವ, ಮ್ಯಾಲಿಂದ ಇಳ್ದಾನ. ಮತ್ತು ನನ್ನ ಬಾಯಿಗೆ ಅಗ್ಗದ ಬರ್ತತೆ. ಊರ ಮುಕ್ಳೆಯಪ್ಪ ಮ್ಯಾಲಿಂದ ಇಳ್ದ ಹೆಂಡತಿ ಮಗಲ್ದಾಗ ಹೋಗಿದಾನ ಹಂಗೆ ಡೈರೆಕ್ಟ್ ಉಸುಕ್ ಅಂತೇಳಿ. ಇಲ್ಲಿ ತಾಯಿ ಬೆಳೆಸಿ ಹಾಲು ಕುಡಿಸಿ ದೊಡ್ಡವನ್ ಮಾಡಿ, ಇಷ್ಟೆಲ್ಲ ದೊಡ್ಡವನ್ ಮಾಡಿ ಜೋಪಾನ ಯತ್ನ ಮಾಡಿ ಅವ್ನು ತಿನಿಸಿ ಉಣಿಸಿ ಅವನು ಎಲ್ಲ ನೋಡ್ಕೊಂಡು ಅವ್ನು ಮುಕ್ಳಿ ತೊಳಿದನದ ಹಿಡಿದು ನಾ ಮಾಡಿದೆಕಿ. ಈಗ ತಾನು ಅದೇನೋ ಅಂತಾರಲ್ಲ, ಶಾಸ್ತ್ರನ ಐತಲ್ಲದ ಹಂಗಾಗೈತೆ ಬಾಳೆ. ಅಂತದೈತೆ ನಮ್ಮ ಬಾಳೆ. ಏನು ಮಾಡೋದು? ನೀ ಯಾರ ನಿಜ ಪುಟಾಗಿದೀಯಾ? ಒಬ್ಬ ಸಾಕ, ಮತ್ತೇನು ಮಾಡೋದಿನ್ನ? ಅದಕ್ಕೆ ನಿಜ ಪುಟಾಗಿ ಅವ್ನು ನಿನ್ನ ನೋಡ್ಕೊಂಡು ತಿದ್ದದಕ್ಕನ ಅವ್ನು ಬಾಳೆ 7-11 ಆಗಿ ಹೋಗೈತಿ. ಕಟ್ಕೊಂಡು ಹೆಂಡತಿನ ಬಿಟ್ಟು ನಿನ್ನ ಮಂತೆಲ್ಲಿ ಕುಂತು ಬಿಟ್ಟಾನ ಅವನ್ನ ನೋಡ್ಕೊಂತ. ಅವ ಹೆಂಡತಿನ ಪ್ರೀತಿ ಮಾಡ್ತಿದ್ದಂತೇಳಿ ಹೆಂಡತಿ ಹಿಂಬಾಲ್ ಹೋದ. ಅವನು ನಿನ್ನ ಜೊತೆ ಇದ್ದಿದ್ದಂದ್ರೆ ಹೆಂಡತಿನ ಬಿಟ್ಟು ಅವನು ನಿನ್ನ ಮುಂದೆ ಕುಂದಿರ್ಬೇಕಾಕಿತ್ತ. ಏನು ಮಾತಾಡತ್ತೀಯ ಮುದುಕಿನಿ? ನೋಡ್ಲಾ ಹುಚ್ಚಬಾಡ್ಯ ಹೇಳ್ತಾನ. ಒಂದಿನಾರ ಹೋಗಿ ನಿನ್ನ ಮಗಳು ಅನ್ನೋದು ಒಂದಿಟ್ರ ಕಳ್ಳೈತನ ನಿಂದಲ್ಲ ಅದು ಕೂಸ. ನಿನ್ನ ಕೂಸನ್ನ ನೀವು ಅಲ್ಲಿ ಚೆಲ್ಲಾಕತಿ ಅಂದ್ರೆ ನಿನಗೆ ಎಷ್ಟೆಲ್ಲ ಬಂದಿತ್ತು? ಹೆಣ್ಣು ಹುಡಿ ಹುಟ್ಟೈತಿ, ಮಹಾಲಕ್ಷ್ಮಿ ಇಲ್ಲ ಅದು. ನಿನಗೆ ಅದೃಷ್ಟ ಲಕ್ಷ್ಮಿ ಐತಿ. ಅದು ಊಟಾನ ಕೆಲಸದ ಮೇಲೆ ಕೆಲಸ ಸಿಗಾಕತ್ತಾವು. ಆಧಾರು ಐತೆ ನಿನಗೆ. ಅಂಗಡಿಯಾಗ ಎಟ್ಟು ಕಿರಾಣಿ ಅಂಗಡಿ ತುಂಬ ಮಂದಿ ತುಂಬಿದಾರ. ಅಂತದ್ರಾಗ ನಿನಗೆ ನೀನು ಇದೇ ಎಲ್ಲ ಚಲೋ ಆಗತ್ತತಿ. ಅಂಥದ್ದು ಕುಂತ್ಕೊಂಡು ಆ ಹುಡುಗಿನ ಇದನ್ನ ಬಿಟ್ಟು ಕಟ್ಕೊಂಡು ಹಿಂತಿನ ಬಿಟ್ಟು ಕಸ ಇಷ್ಟೆಲ್ಲ ಮಾಡತ್ತೇನ? ಮತ್ತು ಜಗ ತೊಗೊಳಕ್ಕೆ ಓಡಾಡಕತಿ, ಎಲ್ಲ ಮಾಡಾಡಕತಿ. ಆ ಮಗಳು ಕಾಲ್ಗೂ ಅನ್ನೋದು ನಿನಗೆ ಅರಿವು ಐತೆ ಇಲ್ಲೋ? ಹೌದು ಬೇ, ಆದ್ರೆ ನನಗೆ ಅದು ಕರಗ ಹುಟ್ಟಿದ್ರಿಂದ ಅದು ನನ್ನ ಮಗಳಂತ ಹೇಳ್ಕೊಳಕ್ಕೆ ಅಸಹ್ಯ ಆಗತ್ತತಿ. ಅಲ್ಲ, ಬಣ್ಣ ತೊಗೊಂಡೇನು ತೊಳ್ಕೊಂಡು ಕುಡಿತೇನ? ಪಾಪ, ಅದು ಈ ಭೂಮಿ ಮೇಲೆ ಹುಟ್ಟಿದ ಒಂದು ಜೀವಲ್ಲನ. ಅದು ನಿಮ್ಮ ವಂಶದ ಕುಡಿಯಲ್ಲ, ಈ ವಂಶದ ಕುಡಿಯೋದು. ಆದ್ರೆ ಹುಡುಗಿ ಇಲ್ಲಿ ಇರ್ಬೇಕಂತೆ ಪಾಪ ಎಷ್ಟು ಆಸೆ ಪಡ್ತೈತಿ. ನಿಮ್ಮ ಅವ್ವನ ಇದಕ್ಕೆ ಕಾಟಕ್ಕೆ ನಿಮ್ಮ ಅಪ್ಪನ ಹೊಲಸು ಬುದ್ಧಿಗೆ ಆ ಹುಡುಗಿಗೆ ಇಲ್ಲಿ ಇರೋಕ್ಕಾಗೋದಿಲ್ಲ. ನೋಡು, ಒಂದು ಮಾತು ಹೇಳ್ತಾನೆ, ನಿನಗೆ ಇಲ್ಲಿ ಇಡೋಕ್ಕಾಗಲಿಲ್ಲ ಅಂದ್ರೆ ಆಕಿನ ಬೇರೆ ಮನೆ ಮಾಡಿಡು. ಏನ ಬೇರೆ ಮನೆ ಮಾಡಿಟ್ಟು ಜೀವನ ಮಾಡು. ಅದಿ ಬಾರ ನಿನ್ನ ಹಲಕ ಮುದುಕಿ, ನಿನ್ನ ಬಾ ಹೆಜ್ಜೆಡಗ್ಲಿ ನಿನ್ನ ಮತ್ತೆ ನನ್ನ ಬಾಯಿಗೆ ಅಗ್ಗದ ಬರ್ತದೆ. ಹುಚ್ಚು ಮುದುಕಿ ತಂದ ಹುಳಿ ಅಂಡ್ಲಿ. ನನ್ನ ಮಗನ ಮತ್ತೆ ಬೇರೆ ಮಾಡಕ್ಕೆ ನೋಡತ್ತೇನ? ಇದ್ದೊಬ್ಬ ಮಗನ ಕಳ್ಕೊಬೇಕನ್ನಕತ್ತೇನ? ಅವ ಒಬ್ಬ ಹೋದ ನಿಗರ್ಕೊಂತ ಹಿಂತಿ ಬಾಲ ಹಿಡ್ಕೊಂಡ ಇನ್ನು ಇವನೊಬ್ಬನ ಹಿಂತಿ ಬಾಲ ಹಿಡಿಸಿ ಕಳಿಸ್ಬಿಡು. ನಾಳೆ ನಾವು ಬೀದಿ ಹಾಕೊಂಡಿರ್ತೇವೆ. ಯಾಕಂದ್ರೆ ನನಗೆ ನನ್ನ ಹಡ್ದಿಲ್ ನೋಡು ಕಷ್ಟಪಟ್ಟ ನನ್ನ ಮಕ್ಕಳನ್ನ ಬೆಳೆಸಿಲ್ಲ. ನಾನು ಎದೆ ಹಾಲು ಕುಡಿಸಿ ಬೆಳೆಸಿಲ್ಲ ನನ್ನ ಮಕ್ಕಳನ್ನ. ಹಂಗೆ ಬಂದಾರ ನನ್ನ ಮಕ್ಕಳ ಮ್ಯಾಲಿಂದ ತೆಳಗಿಳಿದು ಹಿಂತ್ಯಾರ ಹಿಂದಿಂದ ಬಾಲ ಹಿಡ್ಕೊಂಡು ಹೋಗಕ್ಕೆ ಹೆಂಗೆ ಹೇಳಾಕತ್ತಾಳ ನೋಡ ಏಕಿ. ನಾನು ಮುಂದೆ ಕಲಿಸ್ಕೊಡತ್ತಾಳು, ಇನ್ನು ನನ್ನ ಹಿಂದೆ ಎಷ್ಟು ಕಲಿಸ್ಕೊಟ್ಟಿರಬಾರ್ದು. ಮತ್ತೆ ಹೋಗಿ ಅಲ್ಲಿ ನನ್ನ ಸೊಸಿಗೆ ಎಷ್ಟು ಕಲಿಸಿ ಬಂದಿರಬಾರ್ದು. ನೋಡ್ಲಾ, ಆಕೆ ಮಾತೆಲ್ಲ ತಲೆ ಹಾಕೋಬೇಡಿ. ನಾ ಹೇಳೋದು ಕೇಳು. ಪಾಪ ಲಕ್ಷ್ಮಿ ಅಂತ ಒಳ್ಳೆ ಹುಡುಗಿ ನಿನಗೆ ಎಲ್ಲಿ ಸಿಗೋದಿಲ್ಲ. ಹುಡುಕಂತ ಹೋಗ್ರ ಈಗಿನ ಕಾಲದಾಗ ಹೆಣ್ಣು ಸಿಗುವಲ್ಲು. ಅಂತದ್ರಾಗ ನೀ ಅದಕ್ಕೆ ಮದುವೆ ಆಗಿದ್ದು ಹುಡುಗಿಗೆ ಎಷ್ಟು ನಿಗ್ರಹ ಕೊಡತ್ತಿದ್ದಿ. ನೀನು ಸಂಬಂಧ ತಾಯಿದ್ದ ಹೆಂಗಿದ್ಲು ಅದನ್ನೆಲ್ಲ ಚೇಂಜ್ ಮಾಡ್ಕೊಂತ. ಮಗಳನ್ನ ಚೇಂಜ್ ಆಕತಿ ಬರ್ತಾ ಇದ್ದು ಬನ್ನ ಇರೋದಿಲ್ಲ. ನಾ ಎಲ್ಲ ಹೇಳಿ ಬಂದೀನಿ. ಕಡ್ಲಿ ಹಿಟ್ಟು ಹಚ್ಚಿ ಜಾಕ ಮಾಡ್ಸವ ನೋಡಂತೆ, ಅದು ಗೋಧಿಗಪ್ಪರ ಕಲರ್ ಬರಲಿ, ಕಪ್ ಕಲರ್ ಗೋಧಿಗಪ್ಪರ ಬರಲಿ ಹುಡುಗಿ ಅಂತ ಎಲ್ಲ ಹೇಳಿದನ್ನ. ನೋಡ, ಅದು ಹುಡುಗಿಲಿ ಬರ್ಕೊಡ್ದಂದ್ರೆ ನಿನಗೆ ಬಿಳಿ ಬಣ್ಣ ತಂತ ತರ್ತಾಳೆ ನೀನು ಹಿಂತಿ. ಪಾಪ ಅದಕ್ಕೆ ಹುಡುಗಿಗೆ ತರ ಸಾದ್ರವಾಗೋತಂತೇಳಿ ತಿಕ್ ಪಾಪ ಕಡ್ಲಿ ಹಿಟ್ಟು ಹಚ್ಚತ್ತ ಹುಡುಗಿ. ನಾ ಮೊನ್ನೆ ಹೋಗಿದ್ನಿಯಪ್ಪ, ನೋಡಿ ಬಂದ. ಒಂದಿಟ್ಟು ಹಳವಾರ ಆಗೈತಿ ಮಗಳು. ಒಂದ್ಸಲ ನೋಡಿ ಬಾ ಹೋಗಿ. ಅದಕ್ಕೂ ನೀನು ಹಿಂತಿ ಅನ್ನೋದು ಗಂಡದಾನ ಅನ್ನೋದು ಒಂದು ಈಟ್ರ ತವ್ರ ಮನ್ಯಾಗ. ಯಾಕಂದ್ರೆ ಇಷ್ಟು ದಿನ ಬೇರೆ ಪಾಪ ಅಣ್ಣನ ಹಿಂತ್ಕೊಳ್ಳೋದಾರ, ಅಣ್ಣನ ಹಿಂತಿರ್ತಾರೆ, ತಮ್ಮನ ಹಿಂತ್ಕೊಳ್ಳೋದಾರ. ಕಿಮ್ಮತ್ ಕೊಡೋದಿಲ್ಲ, ಗಂಡ ಬರೋದಿಲ್ಲ ಅಂದಮೇಲೆ ಇದ್ರ ದಿನ ಇಲ್ಲೇ ಬಿದ್ದಿರ್ತದೆ ಅನ್ನೋಂಗಿದೆ. ನೀನು ವಂಶದ ಕುಡಿನ ಅವ್ರ ಮನ್ಯಾಗ ಸಿಕ್ಕೊಂಡು ಸಾಯೋಂಗೆ ಮಾಡ್ತೇನೆ. ಬೇಡ, ನೀನು ಹಿಂತಿನ ನಿನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಾ. ಆತರ ಕಾಲ್ಗೂ ನಿಂದ ಅದು ಹುಟ್ಟೈತಿ ನಿನಗೆ ಎಷ್ಟು ಚಲೋ ಆಗತ್ತೆ. ಈ ಮನ್ಯಾಗ ಇಷ್ಟ ನಿಮ್ಮಪ್ಪ ಪಾವು ಕಿಲೋ ಎಣ್ಣೆ ತಂದು 15 ದಿನ ಮಾಡ್ತಿದ್ದೆ. ಆದ್ರೆ ನೀ ಈಗ ಡೇಬ್ ಗಂಟ್ಲೆ ತಂದಿಡಾತಿ. ಆದ್ರೆ ಅದು ಯಾರಿಂದ ನಿನ್ನ ಹಿಡ್ದಿನ ಕೆಲಸ ಅನ್ನೋದು ಇತ್ತನಲ್ಲ, ಏನೂ ಇರಾಕಿಲ್ಲ. ನೀ ಅಂಗಡಿ ತೆಗದಿ ನಿನ್ನ ಮಗಳ ಹುಟ್ಟಿದ್ದ ನಿನಗೆ ಲಾಭ ಆಗಿದ್ದ. ನೋಡು, ವಿಚಾರ ಮಾಡಪ್ಪ. ನಾ ಇಷ್ಟು ಹೇಳಕತ್ತೇನೆ. ಮತ್ತು ನನಗೇನು ಬಿಡಿ ಇದ್ದು ನಾಳೆ ಬಿದ್ದು ಹೋಗೋ ಮರನ. ಆದ್ರೆ
ನಿಮ್ಮ ಜೀವನ ಸುಧಾರಿಸ್ಬೇಕಲ್ಲ. ನಿಮ್ಮ ಅವ್ವಂದು ಹುಚ್ಚು ಬುದ್ಧಿ ಐತಿ. ಅದಕ್ಕೆ ಹುಚ್ಚ ನೆತ್ತಿಗೇರೈತಿ. ನೆತ್ತಿಗೇರಿ ಮದ ಹೆಚ್ಚಾಗೈತೆ ಅದಕ್ಕೆ ಹಂಗೆ ಮಾಡಿ ಕುಣಿಯಾಕತ್ತೈತಿ. ಆಕಿಗೆ ನಾ ಮುಕ್ಕೊಂಡು ಕುಂತಿ ಆಕಿ ಮಾತು ನೀ ಕೇಳಾಕತ್ತಿ ಅಂದ್ರೆ ನಿನ್ನ ಬಾಳೆ ಉದ್ಧಾರ ಆಗೋದಿಲ್ಲ ಮಗನ. ಹಾಳಾಗಿ ಹೋಗ್ತೈತಿ. ಒಬ್ಬಂಟಿಗೆ ಜೀವನ ಎಷ್ಟು ದಿನ ಅಂತ ಕಳಿತಿ. ನೀನು ಹಿಂತೀನಿ ನಿನಗೆ ಅದೇನಂತಾರಲ್ಲ ಚೋಡ್ಪತ್ರ ಕೊಟ್ಟು ಕಾಸು ನೀನು ಬೇರೆ ಮದುವೆ ಆಗಂತಾನ ಇಲ್ಲ. ಆಕಿಗೆ ನೀ ಬೇಕ ನೋಡು. ನೀನು ಒಂದು ಮಾತು ನಾ ಹೇಳ್ತೀನಿ ತಿಳ್ಕೊ ಮೊಮ್ಮಗನ. ನೀನು ಹಿಂತಿ ನಿನ್ನ ಮಕ್ಳ ಅಂತ ಹೋದಿ ನಿನ್ನ ಜೀವನ ಚಲೋ ಆಕೈತಪ್ಪ. ನೀ ಹಿಂಗೆ ನಿಮ್ಮ ಅವ್ವನ ಮಾತು ಕೇಳ್ಕೊಂತ ಹೋದಿ ನಿನ್ನ ಜೀವನ ಹಾಳಾಕತ್ತ ನನ್ನ ಮಗನ. ಇಷ್ಟ ಹಾಳಾಕತ್ತನ್ನ ಅರ್ಥ ಮಾಡ್ಕೊಂಡ ನಿಮ್ಮ ಅಮ್ಮ ಬೇಕಂದು ನೋಡಪ್ಪ. ನಾ ಒಂದು ವಿಷಯ ಹೇಳ್ತೇನೆ ನಿನಗೆ. ಇಲ್ಲಿ ಹೋದಲ್ಲವ ತೋಲಾಂಡೆ ಸಣ್ಣವ ನಿಮ್ಮ ತಮ್ಮ ಅವಾಗ ಒಂದು ಕಿಡ್ಗಾಸು ಆಸ್ತಿ ಕೊಡ್ದಲ್ಲ. ನಿನ್ನ ಮಗಳನ್ನ ಕರ್ಕೊಂಡು ಬಂದು ಈ ಮನ್ಯಾಗ ನೀ ಜೀವನ ಮಾಡಾಕೈತಿ ಅಂದ್ರೆ ನಾಳೆ ಇದನ್ನು ನಾನು ನಿನ್ನ ಹೆಂಡತಿ ಹೆಸರಿಗೆ ಬರ್ಸಾಯ್ತೇನೆ. ನೆನಪಿಟ್ಕೊಂಬತ್ತೆ. ನಿಮ್ಮ ಅವ್ವನ ಕೊಟ್ಟ ಅನ್ನೋಂಗಿಲ್ಲ, ನಿಮ್ಮ ಅಪ್ಪ ಕೊಟ್ಟ ಅನ್ನೋಂಗಿಲ್ಲ, ನಿನಗೂ ಕೊಡೋದಿಲ್ಲ. ನೀನು ಹೆಂಡತಿ ಹೆಸರಿಗೆ ಬರ್ತೋಕ್ಕನ್ನ ಮನೆ. ಆಮೇಲೆ ಅಕ್ಕಿ ಹೆಸರಿಗೆ ಇರ್ಬೇಕು. ನೀ ಇದ್ರು ಆತು ಸತ್ರು ಆತು, ನಿಮ್ಮ ಅವ್ವ ನಿಮ್ಮ ಅಪ್ಪ ಇದ್ರು ಆತು ಸತ್ರು ಆತು, ಅದು ಬರೋದು ಅಕ್ಕಿಗೆ ಬರ್ತೈತಿ. ಮಾತ್ರ ನಾ ಮಾತ್ರ ಇದು ಕಡಾಕಂಡಿತ್ತಪ್ಪ. ಯಾಕಂದ್ರೆ ನಾನು ಮಾಡಿದೆ ನಾ ಹುಡುಗಿಂಗೆ ಮೋಸ. ನಿಮ್ಮ ಅವ್ವ ನಿಮ್ಮ ಅಪ್ಪ ಅಂತ ರಗಡ ಮಾಡಕತ್ತಾರ. ಅದಕ್ಕೆ ನೀನು ಮಾಡಾಕತ್ತಿ ಮೋಸ. ನೀ ಯಾವ್ಯಾಕಿನ ಇಟ್ಕೊಂಡಿದ್ದಿ, ಏನೇನು ಮಾಡಿದ್ದಿ, ಎಟ್ಟೆಟ್ಟು ರೊಕ್ಕ ಹಾಳು ಮಾಡಿದ್ದಿ ಎಲ್ಲ ಗೊತ್ತೈತೆ ನನಗೆ. ಆದ್ರೆ ನಾ ತಡ್ಕೊಂಡು ಹೊಂಟೇನಿ ನೋಡಪ್ಪ. ನಾ ಈಗ ಹೇಳಾಕತ್ತೇನೆ. ನಿನ್ನ ಹೆಂಡತಿ ಜೊತೆ ನೀ ಚಂದ ನಮಗೆ ಜೀವನ ಮಾಡಿ ತೋರಿಸು. ಹಾಂ, ನಿನಗೆ ಇನ್ನೊಂದು ಕೂಸು ಹುಟ್ಟುದಿಲ್ಲನ? ನಿನ್ನ ಹೆಂಡತಿನ ಹಡಿದಿಲ್ಲನ? ಒಂದು ಹಡ್ದು ಕುಂತು ಬಿಡ್ತಾಳನ ಗೊಡ್ಡಾಗಿ? ಇಲ್ಲಲ್ಲ. ಆಕೆ ಇನ್ನೂ ವಯಸ್ಸೈತಿ. ಒಂದಲ್ಲ ಎರಡಲ್ಲ ನಿಂಗೆ 5 ಮಕ್ಳು ಬೇಕಾರೆ ಹಡ್ಕೊಡ್ತಾಳೆ. ಎಷ್ಟು ಗಂಡು ಮಕ್ಳು ಬೇಕಾ ತಗೋ, ಮಾಡ್ಕೊ, ಜೀವನ ಮಾಡ್ಕೊ. ಆದ್ರೆ ಪಾಪ ಅದನ್ನು ಬಿಟ್ಟು ಕುಂದ್ರಬಾರ್ದು. ಕರಗ ಹುಟ್ಟೈತೆ ಅಂತದನ್ನೇನು ಬಿಡ್ತೇನೆ ಅಲ್ಲ. ನೋಡು ಮತ್ತು ನಾಳೆ ಅದಕ್ಕೆ ಏನಾರ ತೊಂದರೆ ಕೊಟ್ಟರು ನೀವು ಅಲ್ಲಿ ಕಂಬಿ ಅನಿಸ್ಬೇಕಾಗತ್ತೆ. ತಾಯಿ ಮಗ ನೆನಪಿರಿ. ಇದಕ್ಕೆ ನಾನಾ ಸಾಕ್ಷಿಯಾಗಿರ್ತಾನು. ನಾನಾಗ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಮತ್ತೆ. ಆತಮ್ಮ, ನಾ ಅದನ್ನೇ ಹೇಳಕ್ಕೆ ಬಂದಿದ್ದೆ. ನೋಡಕ್ಕೆ ಹೋಗ್ಕನ್ಬಿ ಅಂತಿ. ಅದಕ್ಕೆ ಯಮ್ಮ ನಾನು ಒಂದು ಚಲೋ ಒಂದು ಜೋಡ ಚಾಳ ತೊಗೊಂಡೇನಿ ಹುಡುಗಿಗೆ. ಮತ್ತು ಒಂದು ಚಂದನ ಅಂಗಿ ತೊಗೊಂಡೇನಿ. ಆಮೇಲೆ ಅಲ್ಲೇ ಇದ್ರಾಗಿಟ್ಟೇನೆ, ಗಾಡಿಯಾಗ ಇಟ್ಟೇನೆ. ಅದನ್ನು ಸ್ಕೂಟಿ ತೊಗೊಂಡನಲ್ಲ ಅದ್ರಾಗ ಇಟ್ಟನು ಡಿಕ್ಕ್ಯಾಗ. ಆಮೇಲೆ ಒಂದಿಷ್ಟು ಇದನ್ನು ತೊಗೊಂಡೇನಿ, ಕೊಬ್ಬರಿ ಮೈಕೈಯಲ್ಲಿ ಅವ್ವ ಉಂಡೆ ಕಟ್ಬೇಕಂತೇಳಿ ಕೊಬ್ಬರಿ ಕಟ್ಟಿದ ಉಂಡಿನೇ ಇರ್ತಾವಲ್ಲ, ಅಲ್ಲಿ ನಮ್ಮ ದೋಸ್ತುಗಳ ಕಟ್ಟಿ ಮಾರಾಕತ್ತಾರ. ಅವನ ಒಂದು 4 ಕಿಲೋ ತೊಗೊಂಡೇನಿ ರೀ, ಸಾಕಲ್ಲ. ಹಂಗೆ ಹುಡುಗಿ ಹುಟ್ಟೈತಂತೆ ನಾವು ಏನು ಓದೇ ಇಲ್ಲ. ಜಿಲೇಬಿ ತೊಗೊಂಡೇನಿ ಅವ್ರು ಊರಾಗ ಬೀರಾಕ. ಮತ್ತು ಇಲ್ಲಿನೂ ಬೀರ್ಲಂತೆ ಒಂದು 5 ಕಿಲೋ ಜಿಲೇಬಿ ತೊಗೊಂಬಂದಿನಿ. ಯಪ್ಪ ಸಂಜೆ ಮುಂದೆ ಬೀರ್ ಬಿಡು. ಆಗಿದ್ದು ಆಗೋತ, ನನಗೂ ತಿಳುವಳಿಕೆ ಬಂದೈತಿ. ಎಷ್ಟು ಆದರೂ ಅದು ನಮ್ಮನೆ ಕೂಸಲ್ಲ. ನಾನು ಹಿಂದೆ ಕರ್ಗ ಇದ್ದದಕ್ಕಲ್ಲ ಅದು ಕರ್ಗ ಹುಟ್ಟೈತಿ. ಇರಲಿ, ಏನಾಗೋದೈತಿ. ಹಾಂ, ಮುಂದಿನ ಸಲ ಆಕಿಗೆ ಏನಾರ ಒಂದಿಟ್ಟು ಬೆಳಗ್ಗೆ ಹುಟ್ಟುವಂಗೆ ಏನಾರು ಹಾಕೋದು ಒಟ್ಟಿಗೆ ಹೊಟ್ಟಿಲೇ ಇದ್ಲಂದ್ರೆ ನಾವು ಈ ಸಲ ಬೇಜವಾಬ್ದಾರಿ ಮಾಡಿದ್ದಕ್ಕೆ ಆಕಿಗೆ ಕೂಸು ಇದಾಗಿತ್ತಲ್ಲ, ನಾವು ಚಂದಂಗೆ ನೋಡ್ಕೊಂಡ್ರತ್. ನನ್ನ ಮಗಳಿಗೆ ಏನಾರ ಒಂದು ಅದು ಇದು ಹಚ್ಚಿ ಏನಾರ ಮಾಡಿ ಒಂದು ಸ್ವಲ್ಪರ ಕಲರ್ ಬರುವಂಗೆ ಮಾಡೋನು. ನೋಡು, ನಾ ದೇವ್ರ ಕೈಯಾಗ ಐತಿ, ದೇವ್ರನ್ನ ಬೇಡ್ಕೊತಾನೆ ನಾನು. ಅದಕ್ಕೆ ನೋಡು. ಮತ್ತು ನಾ ಹೋಗಿ ಬರ್ತೇನೆ ಬಿ. ಇಷ್ಟು ಮಾಡಿದನಿ. ಅಲ್ಲೊಂದು 5 ಕಿಲೋ ಜಿಲೇಬಿ ತೊಗೊಂಡೇನಿ. ಅಲ್ಲಿ ಬಿ ಇರ್ಲಿಲ್ಲ ಬಿ. ಮತ್ತು ಹಾಂ ಯಮ್ಮ, ಕರೆಕ್ಟ್ ಐತಲ್ಲ ನಾ ಮಾಡಿದ್ದು? ಏನ್ಲ ಹೇಳಾಕತಿ? ಒಂದು ಮಾತು ನಾನು ಕೇಳ್ದೆ ಇಷ್ಟೆಲ್ಲ ಮಾಡಿದೆನ್ನಿ? ನಿನಗೆ ಅವ್ವನ ಮಾತಕ್ಕಿಂತ ನೀನು ಹೆಂಡ್ತಿ ನಿನ್ನ ಮಗಳ ಹೆಚ್ಚಾದ್ಲನ? ಹೋಗ್ಲಾ, ಹೋಗ್ರಿ. ಸಂಜೆ ಮುಂದೆ ಬಂದು ಅಡುಗೆ ಮಾಡಿದಿ ಅವ್ವ ಅಂತ ಕೇಳಿ ಹೇಳ್ತಾನೆ ಮೊಮ್ಮಗನ. ಆ ಪಡ್ಪೋಸಿ ಮಾತೇನು ಕೇಳ್ತಿ? ಹೊಂಟಿಯರಪ್ಪ, ನಂಗೆ ಭಾಳ ಖುಷಿ ಆಯ್ತು ನನ್ನ ಮೊಮ್ಮಗನ. ಹಾಂ, ಹೋಗಿ ಬಾ. ನಿನ್ನ ಮಗಳು ನೋಡ್ಕೊಂಡು ಒಂದಿನ ಇದ್ದವ ಮಗನ. ಏನ ತಪ್ಪಾತಂತ ಕೇಳು ಒಂದು ಮಾತು. ಏನು ಇಷ್ಟು ದಿನ ಬಂದಿರ್ಕಿಲ್ಲ, ತಪ್ಪಾತು. ನಾನು ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ. ಈಕೆ ನನ್ನ ಮಗಳಂತ ಎತ್ಕೊಂಡು ಮುದ್ದಾಡ. ಏನು ಹಂಗೆ ಮಾಡಕ್ಕೆ ಹೋಗ್ಬೇಡ ಪಾಪ. ಅಲ್ಲಿ ಹೋದ್ರೂ ಹುಡುಗಿನ ದೂರ ಇಡಕ್ಕೆ ಹೋಗ್ಬೇಡ. ಏನು ನಿನ್ನ ಮಗಳ ಎಷ್ಟೋ ಆದರೂ ನೀನು ರಗತ ನೀನು ಕುಡಿನ, ಅದು ನೆನಪಿಟ್ಕೋ. ಹೋಗಿ ಎಲ್ಲ ಕೊಟ್ಟ ಮಗಳು ನೋಡ್ಕೊಂಡು ಬಾ. ಶಾಲಾ ತೊಗೊಂಡು ಹೋಗಿದಿ, ತೊಗೊಂಡು ಹೋಗು. ನನ್ನ ಮುಂದಿನ ತಿಂಗಳ ನಂದು ಇದ್ರ ಪಗಾರ ಬರ್ತೈತಲ್ಲ, ಹಾಂ, ಅದನ್ನು 60 ವರ್ಷದ ಅದನ್ನು ಕೊಡ್ತೇನೆ. ಅದನ್ನು ಒಂದು ಬಂಗಾರದ ಏನಾರ ಉಂಗುರ ತೊಗೊಳಂತೆ. ಹಾಂ, ಉಂಗುರ ತೊಗೊಂಡು ಕೊಟ್ಟು ಬರಂತೆ ನಿನ್ನ ಮಗಳಿಗೆ. ಏನ ಚಿಂತೆ ಮಾಡಬೇಡ. ಹೋಗು ನನ್ನ ಮಗನ, ಹೋಗು ನೋಡಿ ಬರೋಗಪ್ಪ. ಹಾಂ, ಇವತ್ತು ಬರಕ್ಕೆ ಹೋಗ್ಬೇಡಿ. ನಾಳೆ ಬಾ. ತಗೋ ಚುಮ್ಮರಿ ತಿಂತೇನೆ. ಬೇಡಮ್ಮ, ಬರುವಾಗಲೇ ಚಾದ ಅಂಗಡಿ ಚಾ ಕುಡ್ಕೊಂಡು ಬನ್ನಿ. ಪುರಿ ಬಜ್ಜಿ ತಿನ್ಕೊಂಡು ಚಾ ಕುಡ್ಕೊಂಡು ಬಂದೇನಿ. ನಾನು ಫೋನ್ ಹಚ್ಚಿಲ್ಲ ಆಕಿಗೆ. ಹಂಗೆ ಹೋಗ್ತೇನೆ. ಆಕೆ ಖುಷಿ ಆಗಲಿ. ಆತು ನನ್ನ ಮೊಮ್ಮಗನ, ಹೋಗು. ಖುಷಿ ಆಕತ್ತಕಿ ನೋಡಿ, ಎಷ್ಟು ಸಂತೋಷ ಪಡ್ತಾಳೆ ನೋಡಂತೆ ನಿನ್ನ ಹೆಂಡತಿ. ಆತು ಬಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮುದುಕಿ ಬಾಯಾಗಟ್ ಹುಳಿ ಇಡ್ಲಿ. ಹಾಂ, ನನ್ನ ಮಗನ ತಲೆ ಕೆಡಿಸಿ ಕಳಿಸೇ ಬಿಟ್ಟಲ್ಲ ಹೆಂಡತಿ ಮನೆಗೆ. ನಿನ್ನ ಹೆಸರಲ್ಲೇ ಮನೆ ಐತಂತ ಜಿಗದಾಡತ್ತೀರ. ಜಿಗದಾಡಿ ಎಷ್ಟು ಜಿಗದಾಡ್ತೀನಿ ನಾನು ನೋಡ್ತೇನೆ. 2 ದಿನ ಇರ್ತೀನಿ ಭೂಮಿ ಮೇಲೆ, 2 ದಿನ ಬದುಕಿರ್ತೀನಿ ನಾನು ನೋಡ್ತಾನೆ. ಅಯ್ಯಯ್ಯ, ಇವತ್ತನ ಹೊಕ್ಕ ನಾನು ಪಂಚಾಯತಿ ಹೋಗೆ. ಮೊದಲು ನಾ ಸಾಯಿ ಬಿಡ್ದೆ ನನ್ನ ಮೊಮ್ಮಗಳ ಲಕ್ಷ್ಮಿ ಹೆಸರಿಗೆನ ಈ ಮನೆ ಹೊಲ ಮಾಡಿ ಇಟ್ಟು ಬರ್ತಾನೆ. ಆಮೇಲೆ ಏನು ಕಿತ್ಕೋತಾರೆ ಕಿತ್ಕೋರಿ. ನನ್ನ ಗಂಡ ಸತ್ತ ಮೇಲೆ ನನಗೆ ಬಂದೈತಿ. ನಂದು ನನ್ನ ಮೊಮ್ಮಗಳ ಹೆಸರಿಗೆ ಮಾಡ್ತಾನೆ. ಆಮೇಲೆ ನನ್ನ ಮೊಮ್ಮಗಳಿಗೆ ಬರ್ಬೇಕದ. ಏನ ನೀವೇನು ಕಿತ್ಕೊಳಕ್ಕಾಗಲ್ಲ. ಆಮೇಲೆ ಆಕಿಗೆ ಲಕ್ಷ್ಮಿಗೆಲ್ಲ ಹೇಳ್ಕೊಟ್ಟು ಬಂದೇನಿ. ಮನ್ನಿ
ನಿಮ್ಮ ಅತ್ತಿಗೆ ಅಂಜಬೇಡ ನಿಮ್ಮ ಮಾವಗ ಅಂಜಬೇಡ ಮನಿ ಹೊಲ ಎಲ್ಲ ನಿನ್ನ ಹೆಸರಲ್ಲೇ ಮಾಡ್ತಾನ ಬಂದ ನಿನ್ನ ಹೆಂಗಿರ್ಬೇಕು ಅಧಿಕಾರ ತೋರಿಸಲಿ ನಿಮ್ಮ ಮತ್ತೆ ನಾಯಿ ಕುಣಿಯಂಗ್ ನೀ ಹೇದಂಗೆ ಕುಂತ ಬಿದ್ದಿರ್ಬೇಕಂತ ಹೇಳಿ ಬಂದನು ನನ್ನ ಮೊಮ್ಮಗಳು ಬರ್ತಾಳಂತ 5 ತಿಂಗಳು ಆದ್ಮೇಲೆ ಬರ್ತಾಳಂತ ನೋಡಂತೆ ಅವಾಗ ಐತಿ ನಿನ್ನ ಮಾರಿ ಹಬ್ಬ ಇಡ್ತಾಳ ನೋಡಂತೆ ನಿನ್ನ ಬಾಯಾಗ ಬಗನಿ ಊಟ